ಸ್ನೇಹಿತರೆ ನಮಸ್ಕಾರ. ನಿಜ ಜೀವನಕ್ಕೆ ಸ್ವಾಗತ. ಇದು 2ನೇ ದಿನ ನಾವು ಕಾಶಿಲಿದ್ದೀವಿ. ಅಯೋಧ್ಯೆ ಕಂಪ್ಲೀಟ್ ಆಗಿ ಮುಗಿಸ್ಕೊಂಡು ನೈಟೇ ಕಾಶಿಗೆ ರೀಚ್ ಆಗ್ಬಿಟ್ವಿ. ಇಲ್ಲೇ ಒಳ್ಳೆ ರೂಮು, ನಮ್ಮ ಬ್ಯಾಕ್ ಗ್ರೌಂಡ್ ಚೆನ್ನಾಗಿದೆ, ಒಳ್ಳೆ ಮಳೆ ಬೀಳ್ತಾ ಇದೆ. ಒಂದೇ ಒಂದು ಸಮಸ್ಯೆ ಏನು ಅಂದ್ರೆ ಈ ಮಳೆಯಲ್ಲಿ ಟ್ರಾವೆಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕಾರಲ್ಲಾದ್ರೆ ಟ್ರಾವೆಲ್ ಮಾಡ್ಬೋದು, ಆದ್ರೆ ಈ ಕಾಶಿ ಅಥವಾ ಬನಾರಸ್ಸು, ವಾರಣಾಸಿ 3 ಹೆಸರುಗಳು ಒಂದೇ ಸಿಟಿಗೆ ಇದೆ. ಸದ್ಯಕ್ಕೆ ಇದು ನಾವು ಕಾಶಿ ಅಂತೀವಿ, ವಾರಣಾಸಿ ಅಂತ ಕರೀತಾರೆ. ಈ ಸಿಟಿಲಿ ನಾವು ಇವತ್ತು ಕಾಶಿ ವಿಶ್ವನಾಥ ದೇವಸ್ಥಾನ ನೋಡೋಣ ಅಂತ ಅನ್ಕೊಂಡಿದೀವಿ. ಜೊತೆಗೆ ದಶಾಶ್ವಮೇಧ ಘಾಟ್ ಅಂತಾರೆ, ಹಸ್ಸಿ ಘಾಟ್ ಅಂತಾರೆ. ಆಮೇಲೆ ಇನ್ನ 3-4 ಪ್ಲೇಸ್ಗಳಿದಾವೆ. ಸಂಕಟ ಮೋಚನ್ ಟೆಂಪಲ್ ಇದೆ. ಈ ಲೋಕಲ್ ತುಂಬಾ ಪ್ರಸಿದ್ಧವಾದ ಸ್ಥಳಗಳಿದಾವೆ. ಅವನ್ನೆಲ್ಲ ಒಂದೊಂದಾಗಿ ನೋಡೋಣ. ಅದ್ರ ಜೊತೆಗೆ ಬನಾರಸ್ ಅಂತ ಅಂದ್ರೆ ಸೀರೆಯಿಂದಲೇ ಫೇಮಸ್ ಆಗಿರುವಂತಹ ಸಿಟಿ ಕೂಡ ಇದು. ತುಂಬಾ ಅದ್ಭುತವಾಗಿದೆ. ಆ ಏನೋ ಒಂಥರ ಗುಡ್ ಮತ್ತೆ ಪ್ರೌಡ್ ಫೀಲಿಂಗ್. ಎಲ್ಲರೂ ವಯಸ್ಸಾದ್ಮೇಲೆ ಕಾಶಿಗೆ ಬರ್ತಾರೆ. ಆ ಏನಕ್ಕೆ ಅಂತ ಅಂದ್ರೆ ಮೋಕ್ಷಕ್ಕೋಸ್ಕರ ಕಾಶಿಗೆ ಬರ್ತಾರೆ. ಮತ್ತೆ ತಮ್ಮ ಕೊನೆಯ ದಿನಗಳನ್ನ ಕಾಶಿಲಿ ಎಣಿಸ್ತಾರೆ. ಮೋಕ್ಷ ಸಿಗ್ಲಿ ಅಂತ ಏನೇನೋ ಮಾಡ್ತಾರೆ. ಆದ್ರೆ ನಾವು ಟೂರಿಸ್ಟು, ಎಷ್ಟೋ ಜನಕ್ಕೆ ಕಾಶಿ ಬಗ್ಗೆ ತುಂಬಾ ಮಾಹಿತಿಗಳು ಗೊತ್ತಿರಲ್ಲ. ಆ ಎಲ್ಲಾ ಮಾಹಿತಿಗಳನ್ನ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಅದ್ರ ಜೊತೆಗೆ ಇಲ್ಲಿ ಯಾವ್ಯಾವ ಪ್ಲೇಸ್ಗಳವೆ, ಟೂರಿಸ್ಟ್ ಪ್ಲೇಸ್ಗಳು, ಅವು ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ದಶಾಶ್ವಮೇಧ ಘಾಟಲ್ಲಿ ಇರೋಷ್ಟು ಮತ್ತೆ ಈ ಗಂಗಾ ನದಿ ಮೇಯ್ನ್ ಆಗಿ ದಶಾಶ್ವಮೇಧ ಅಂತ ಹೇಳಿದ್ನಲ್ಲ, ಇದು ಅಲ್ಲಿ ನಡೆಯುವಂತಹ ಗಂಗಾರತಿ ಇದೆಯಲ್ಲ ಸಂಜೆ, ಅದು ಒಂದು ಅದ್ಭುತ. ಅದನ್ನ ನೋಡ್ಬೇಕು. ಆಮೇಲೆ ಇಲ್ಲಿ ಕಾಶಿ ವಿಶ್ವನಾಥ ಟೆಂಪಲ್, ಮಣಿಕರ್ಣಿಕಾ ಘಾಟು, ಮತ್ತೆ ದಶಾಶ್ವಮೇಧ ಘಾಟು, ಕಾಲಭೈರವ ಟೆಂಪಲ್, ಹಸ್ಸಿ ಘಾಟು, ಜೊತೆಗೆ ಸಂಕಟ ಮೋಚನ ಹನುಮಾನ್ ಟೆಂಪಲ್ ಅಂತ ಈ ಎಲ್ಲಾ ಟೆಂಪಲ್ಗಳು ಇದಾವೆ. ಇನ್ನ ಏನೇನ್ ಲೋಕಲ್ ಆಗಿ ತುಂಬಾ ಫೇಮಸ್ ಇರ್ತವೆ, ಆದ್ರೆ ಅವು ಬೆಳಕಿಗೆ ಬಂದಿರಲ್ಲ. ಇವೆಲ್ಲ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಒಂದ್ ಸ್ವಲ್ಪ ಮಳೆ ಬಿಡ್ಲಿ ಅಂತ ಹೇಳಿ ಒಳ್ಳೆ ಜಾಗದಲ್ಲಿ ನೋಡಿ, ನನ್ನ ಬಲಭಾಗದಲ್ಲಿ ರಸ್ತೆ ಇದೆ. ಇಲ್ಲಿಂದ 1 ಕಿಲೋಮೀಟರ್ ಇದೆ ಅಷ್ಟೇ ಕಾಶಿ ವಿಶ್ವನಾಥ ಟೆಂಪಲ್. ಮತ್ತೆ ಘಾಟ್ಗಳೆಲ್ಲ ತುಂಬಾ ಹತ್ರ ಇದೆ. ಮಳೆ ನಿಲ್ಲಿ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದೀವಿ. ಚೆನ್ನಾಗಿದೆ. ಒಂಥರ ಗುಡ್ ಫೀಲಿಂಗ್, ಪ್ರೌಡ್ ಫೀಲಿಂಗ್ ಎರಡೂ ಇದೆ ನನಗಂತೂ. ಕಾಶಿ ನಮ್ಮ ತಂದೆಯವ್ರಿಗೆ ಮತ್ತೆ ನಮ್ಮ ಅಣ್ಣ ತಮ್ಮದಿರೆಲ್ಲ ಇದ್ದಾರೆ. ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಅನ್ಕೊಂಡು ತುಂಬಾ ಖುಷಿಯಿಂದ ಏನೋ ಇದ್ದೀನಿ. ನೋಡೋಣ, ಮಳೆ 11 ಗಂಟೆ ಮೇಲೆ ಬಿಡ್ತದೆ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ದಯವಿಟ್ಟು ವಿಡಿಯೋ ನೋಡ್ತಾ ಇರೋರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನನ್ನ ಕೈಲಾದಷ್ಟು ಮಟ್ಟಿಗೆ ಪ್ರಪಂಚ ಸುತ್ತಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದಕ್ಕೆ ನಿಮ್ಮ ಸಲಹೆ ಮತ್ತೆ ಸಹಕಾರ ಇರಬೇಕು. ಏನಾದರೂ ಸಲಹೆ ಕೊಡೋಂಗಿದ್ರೆ ಕಾಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಜಾಸ್ತಿ ಹೊತ್ತು ಮಾತಾಡ್ಬಿಟ್ಟೆ ಇವತ್ತು. ಕಾಶಿಲಿ ಕುತ್ಕೊಂಡು ಮಾತಾಡ್ತಾ ಇದ್ರೆ ಯಾವುದೇ ರೀತಿ ಪದಗಳಿಗೆ ಕೊರತೆನೇ ಇಲ್ಲ. ಕನ್ನಡನೇ ಹಂಗೆ ರೀ, ಕಬ್ಬಿಣದ ಕಡಲೆ ಅಲ್ಲ ಇದು, ಕಡಲೆ ಹಿಟ್ಟಿದ್ದಂಗೆ. ಬಾಯಿಗೆ ಹಾಕೊಂಡು ಉರುವಿದ್ರೆ ಸ್ಪ್ರೆಡ್ ಆಗುತ್ತಲ್ಲ, ಆ ರೀತಿ ಕನ್ನಡ. ಕಲೀಲಿಕ್ಕೆ ತುಂಬಾ ಅಚ್ಚ ಸ್ವಚ್ಛ ಕನ್ನಡ. ಇಲ್ಲಿ ಕನ್ನಡ ಬರಲ್ಲ, ಹಿಂದಿ ಮೇಂಟೈನ್ ಮಾಡ್ತೀವಿ, ಇಂಗ್ಲೀಷಾಗೆ ಎಲ್ಲ ಮಾತಾಡ್ತೀವಿ, ತೊಂದರೆ ಇಲ್ಲ. ತೆಲುಗು ಇದೆ ಇಲ್ಲಿ, ಅದೊಂದು ಅನುಕೂಲ. ತೆಲುಗು ಸ್ವಲ್ಪ ಬರ್ತದಲ್ಲ, ಅದರಿಂದ ಸಮಸ್ಯೆ ಇಲ್ಲ. ನೋಡೋಣ, ಇವತ್ತು ಕಾಶಿನ ಎಕ್ಸ್ಪ್ಲೋರ್ ಮಾಡೋಣ. ಬನ್ನಿ ಹೋಗೋಣ ಸ್ವಲ್ಪ ಹೊತ್ತು, ಮಳೆ ಎಲ್ಲ ಕಂಪ್ಲೀಟ್ ಆದಮೇಲೆ. ಸ್ನೇಹಿತರೆ, ಮಳೆಯಲ್ಲಿ ಹೋಗ್ತಾ ಇದ್ದೀವಿ. ವೆದರ್ ತುಂಬ ಚೆನ್ನಾಗಿದೆ. ನಿನ್ನೆ ಅಯೋಧ್ಯೆಯಲ್ಲಿ ಬೆಂಕಿ ಆಗೋಗಿತ್ತು, ಬೆಂದ್ಬಿಟ್ವಿ. ನಮ್ಮ ಅಪ್ಪ ನಮ್ಮ ಅಣ್ಣ ತಮ್ಮದಿರೆಲ್ಲ ಸಿಕ್ಕಾಪಟ್ಟೆ ಬಿಸಿ ಅಂತ ಹೇಳಿ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡು ಇದ್ದರು. ಇವತ್ತು ನೋಡಿ ಕೂಲ್ ಆಗೋಯ್ತು, ಜೊತೆಗೆ ಮಳೆ ಜಾಸ್ತಿ. ಇದು ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಹೋಗೋವಂಥ ದಾರಿ. ತುಂಬ ಜನ ಬರ್ತಾ ಇರ್ತಾರೆ, ತುಂಬ ಜನ ಹೋಗ್ತಾ ಇರ್ತಾರೆ. ಮತ್ತು ತುಂಬ ಹತ್ರ ಇದೆ. ಇಲ್ಲಿಂದ ಒಂದು 400 ಮೀಟ್ರ್ ಇರ್ಬೋದು. ಆ 400 ಮೀಟ್ರಿಗೆ 40 ರೂಪಾಯಿ ಕೇಳ್ತಾ ಇದ್ದಾರೆ ಪರ್ ಪರ್ಸನ್. ಅದ್ರ ಬದಲು ಒಂದೇ ಒಂದು ಸಮಸ್ಯೆ ಏನು ಅಂತ ಅಂದರೆ, ನಮ್ಮ ತಂದೆಯಿಂದ ನಡೆಯೋಕ್ಕಾಗಲ್ಲ ಅಂತೇಳಿ ಆಟೋದಲ್ಲಿ ಹೋಗ್ಬೇಕಷ್ಟೇ. ಇಡೀ ಕಾಶಿನ ಆರಾಮಾಗಿ ನಡ್ಕೊಂಡೇ ನೋಡ್ಬೋದು, ಏನು ಸಮಸ್ಯೆ ಇಲ್ಲ. ತುಂಬ ಚೆನ್ನಾಗಿದೆ. ಗಲೀಜು ಅಂತ ಏನು ಅಷ್ಟೊಂದು ಏನಿಲ್ಲ, ಎಲ್ಲ ಚೆನ್ನಾಗಿದೆ. ಆಮೇಲೆ ಸುತ್ತಮುತ್ತ ಎಲ್ಲ ಫೆಸಿಲಿಟೀಸ್ ಇದೆ, ಮತ್ತು ಹೋಟೆಲ್ಗಳಿದೆ. ಸ್ವಲ್ಪ ಯಾಮಾರಬಾರ್ದು ಅಷ್ಟೇ, ಆರಾಮಾಗಿ
ನೋಡ್ಕೊಂಡು ಹೋಗ್ಬೋದು. ನಮ್ಮ ತಂದೆಯವರಿಂದ ನಡೆಯೋಕ್ಕಾಗ್ತಾ ಇಲ್ಲ, ಅದರಿಂದ ಯಾವುದಾದ್ರೂ ಸೈಕಲ್ ರಿಕ್ಷಾನ ಹುಡುಕ್ತಾ ಇದ್ದೀವಿ. ಸಿಕ್ಕಿದ್ರೆ ಹತ್ಕೊಂಡು ಹೋಗ್ಬಿಡೋದೆ. ಗಾಡೀಲಿ ಹೋಗ್ತಾ ಇದ್ದೀವಿ. ಇದು ಸೈಕಲಲ್ಲಿ ಇಲ್ಲಿ ಬ್ಯಾಟ್ರಿ ವೆಹಿಕಲ್ ತುಂಬ ಕಡಿಮೆ. ಸೈಕಲ್ ಇದೆ, ಇಬ್ಬರು ಹೋಗ್ಬೋದು, 4 ಜನ ಹೋಗ್ಬೋದು ಒಂದೇ ಸಾರಿ. ನಾನು ನಮ್ಮ ತಂದೆ ಇಬ್ಬರು ಹೋಗ್ತಾ ಇದ್ದೀವಿ, ಮಿಕ್ದವರೆಲ್ಲ ನಡ್ಕೊಂಬರ್ತಾವ್ರೆ. ಕಾಶಿಯ ಕೆಲವು ಜನನಿಬಿಡ ಪ್ರದೇಶಗಳಲ್ಲಿ 4 ಚಕ್ರದ ಮತ್ತು 3 ಚಕ್ರದ ಎಲ್ಲ ವಾಹನಗಳನ್ನು ನಿಷೇಧ ಮಾಡಿದ್ದಾರೆ. ಅದರಿಂದ ಟ್ರಾಫಿಕ್ ಆಗ್ತಾ ಇಲ್ಲ. ಸ್ನೇಹಿತರೆ, ನಿರ್ದಿಷ್ಟ ಪ್ರದೇಶವನ್ನು ಹೊರತುಪಡಿಸಿ ಒಳಗಡೆಗೂ ಕೂಡ 3 ಚಕ್ರದ ಸೈಕಲ್ ಗಾಡಿಗಳು ಕೂಡ ಒಳಗಡೆ ಬರಲ್ಲ. ಅದರಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ನಾವು ಕಾಲಭೈರವೇಶ್ವರ ದೇವಸ್ಥಾನದ ಹತ್ರ ಇದ್ದೀವಿ. ನಾವು ಸೈಕಲಾಗಿ ಬಂದಿದ್ದರಿಂದ ಬೇಗ ಬಂದ್ವಿ. ನಮ್ಮ ಅಣ್ಣ ತಮ್ಮದಿರೆಲ್ಲ ನಡ್ಕೊಂಡು ಬರ್ತಾ ಇದ್ದಾರೆ. ಕಾಶಿಯಲ್ಲಿರುವ ಎಲ್ಲ ದೇವಸ್ಥಾನಗಳಿಗೂ ಸಾವಿರಾರು ವರ್ಷ ಇತಿಹಾಸ ಇದೆ. ಕಾಶಿಯ ಒಳಭಾಗದಲ್ಲಿ ಅಥವಾ ಮಧ್ಯಭಾಗದಲ್ಲಿ ಎಲ್ಲ ದೇವಸ್ಥಾನಗಳು ಇರೋದ್ರಿಂದ ಜನಸಂದಣಿ ಮತ್ತೆ ದೇವಸ್ಥಾನದ ಸುತ್ತಮುತ್ತ ಬರೀ ಮನೆಗಳು, ಅಂದ್ರೆ ಹಳೆಯ ಮನೆಗಳಿದ್ದಾವೆ, ಹೊಸ ಮನೆಗಳು ಕಟ್ಟಿದ್ದಾರೆ. ಈ ರೀತಿ ಸಾಲಾಗಿ ನಿಂತಿರ್ತಾರೆ ಎಲ್ಲ ದೇವಸ್ಥಾನಗಳ ಹತ್ರ. ಸರತಿ ಸಾಲಾಗಿ ಹೋಗ್ಬೇಕು. ಮತ್ತೆ ದೇವಸ್ಥಾನದ ಒಳಗಡೆ ವಿಡಿಯೋಗ್ರಫಿ ಅದೆಲ್ಲ ಇಲ್ಲ. ದೂರದಿಂದಲೇ ನಾನೀಗ ತೋರಿಸ್ತಾ ಇದ್ದೀನಲ್ಲ, ಇದೇ ಕಾಲಭೈರವೇಶ್ವರ ದೇವಸ್ಥಾನ. ಕಾಲಭೈರವೇಶ್ವರ ದೇವಸ್ಥಾನವನ್ನ ನೋಡ್ಕೊಂಡು ಕಾಶಿ ವಿಶ್ವನಾಥ ದೇವಸ್ಥಾನದ ಹತ್ರ ಬರ್ತಾ ಇದ್ದೀವಿ. ಇದು ಹೊರಗಡೆಯ ಭಾಗ. ಒಳಗಡೆ ಹೋಗ್ಬೇಕು ಅಂತ ಅಂದ್ರೆ ಇಲ್ಲಿ ಎಲ್ಲ ರೀತಿಯ ಮೊಬೈಲು, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸು, ಉಂಗುರ, ವಾಚು ಎಲ್ಲವನ್ನ ತೆಗೆದು ಹೊರಗಡೆ ಹಲವಾರು ಲಾಕರ್ಗಳು ಸಿಗ್ತವೆ. ಅಂತಹ ಲಾಕರ್ಗಳಲ್ಲಿ ಇಟ್ಟು ಹೋಗ್ಬೇಕು. ಆ ಲಾಕರ್ನ ತೋರಿಸ್ತೀನಿ ನಾನೀಗ. ಇದು ಲಾಕರ್ ನೋಡಿ, ಈ ರೀತಿ ಲಾಕರ್ನಲ್ಲಿಟ್ಟು ಹೋಗ್ಬೇಕು. ನಮ್ಮ ಎಲ್ಲ ವಸ್ತುಗಳನ್ನ ಲಾಕರ್ನಲ್ಲಿಟ್ಟು ಹೋಗ್ತಾ ಇದ್ದೀವಿ. ಇದು ಕಾಶಿ ವಿಶ್ವನಾಥ ದೇವಸ್ಥಾನದ ಎಡಭಾಗದಲ್ಲಿರುವಂತಹ ಪುರಾತನ ಅನ್ನಪೂರ್ಣೇಶ್ವರಿ ದೇವಸ್ಥಾನ. ಈ ದೇವಸ್ಥಾನದ ಬಲಭಾಗದಲ್ಲಿ ಕಾಶಿ ವಿಶ್ವನಾಥ ದೇವಸ್ಥಾನ ಇದೆ. ಉಟ್ಟ ಬಟ್ಟೆಯಲ್ಲಿ ಒಳಗೆ ಹೋಗ್ಬೇಕು. ಎಲೆಕ್ಟ್ರಾನಿಕ್ ವಸ್ತುಗಳು, ಯಾವುದೇ ರೀತಿಯ ಮೊಬೈಲು, ವಿಡಿಯೋ ಕ್ಯಾಮ್ರಾಗಳು ಒಳಗಡೆ ಪ್ರವೇಶ ಇಲ್ಲ. ಮತ್ತೊಂದು ಕಡೆಯಿಂದ ನೋಡೋಣ. ದೇವಸ್ಥಾನದ ಒಳಗಡೆ ಹೋಗಿ ದೇವಸ್ಥಾನದ ಮುಂಭಾಗ ಹಿಂಭಾಗ ಎಲ್ಲ ತೋರಿಸ್ತೀನಿ. ಪ್ರಯತ್ನ ಮಾಡೋಣ. ದೇವಸ್ಥಾನದ ದರ್ಶನ ಆದಮೇಲೆ ಸಿಗ್ತೀನಿ. ಸ್ನೇಹಿತರೆ, ಕಾಶಿಯನ್ನ ಇತಿಹಾಸದ ಜೊತೆಗೆ ನಾವು ನೋಡಿದ್ರೆ ವಿಶ್ವದಲ್ಲಿರುವ ಅದ್ಭುತ ನಗರ ಅಂತ ಅನ್ಸುತ್ತೆ. ಸ್ನೇಹಿತರೆ, ಹಿಂದೂ ಅಥವಾ ಸನಾತನ ಧರ್ಮದ ಪ್ರಕಾರ ಮೋಕ್ಷಕ್ಕೆ ದಾರಿ ಅಂತ ಏನಾದ್ರೂ ಇದ್ರೆ ಅದು ಇಲ್ಲಿಂದ ಮಾತ್ರ, ಕಾಶಿಯಿಂದ ಮಾತ್ರ. ಇದು ಕಾಶಿ ವಿಶ್ವನಾಥ ದೇವಸ್ಥಾನದ ಕಾರಿಡಾರು. ಮಣಿಕರ್ಣಿಕಾ ಗೇಟ್ ಇದೆಯಲ್ಲ, ಹತ್ ಕಡೆಯಿಂದ ಬಂದ್ರೆ ಕಾಶಿ ವಿಶ್ವನಾಥ ದೇವಸ್ಥಾನವನ್ನ ಸುಲಭನಾಗಿ ದೂರದಿಂದ ತೋರಿಸ್ಬೋದು ಅಂತ ಹೇಳಿ ಇದ್ ಕಡೆಯಿಂದ ಬಂದಿದ್ದೀನಿ. ಒಳ್ಳೆ ದರ್ಶನ ಆಯಿತು. ಅಹಲ್ಯಾಬಾಯಿ ಹೋಲ್ಕರ್ ಅಂತ ಮಹಾನ್ ತಾಯಿ ಒಬ್ರಿದ್ರು. ಅವ್ರ ಬಗ್ಗೆ ಕೂಡ ನಾನು ಮಾತಾಡಬೇಕು. ಆ ಮೂರ್ತಿಯನ್ನ ನಾನು ನಿಮಗೆ ಮುಂದೆ ತೋರಿಸ್ತೀನಿ. 15ನೇ ಶತಮಾನ ಅಂದ್ರೆ 1585ರಲ್ಲಿ ತೋದರಮಲ್ಲ ಮತ್ತೆ ಮಾನ್ಸಿಂಗು ಈ ದೇವಸ್ಥಾನವನ್ನ ಕೆಡವಿದ ಜಾಗದಲ್ಲೇ ಕಟ್ಟಿಸ್ಲಿಕ್ಕೆ ತುಂಬಾ ಪ್ರಯತ್ನ ಮಾಡ್ತಾರೆ. ಆಗಲ್ಲ. ತೋದರಮಲ್ಲ ತುಂಬಾ ಕಷ್ಟಪಡ್ತಾರೆ. ಅದಾದ್ಮೇಲೆ 1780ರಲ್ಲಿ ಈ ತಾಯಿ, ಮಹಾತಾಯಿ ಅಹಲ್ಯಾಬಾಯಿ ಹೋಳ್ಕರ್ ಅವರು ಈಗಿರುವಂತಹ ದೇವಸ್ಥಾನವನ್ನು ಕಟ್ಟಿಸ್ತಾರೆ. ಆ ದೇವಸ್ಥಾನವನ್ನು ನಾವು ಕಣ್ತುಂಬ್ಕೊಳ್ಳೋದೇ ಒಂದು ವಿಶೇಷ. ಅದೇ ಕಾಲದಲ್ಲಿ ಕಟ್ಟಿಸಿರುವಂತಹ ಭಾರತ ಮಾತಾ ಮಂದಿರ ಈಗ ನೀವು ನೋಡ್ತಾ ಇದ್ದೀರಿ, ಇದು ಕೂಡ ವಿಶೇಷ. ಅದಾದಮೇಲೆ 1835ರಲ್ಲಿ ಈಗಿರುವಂತಹ ದೇವಸ್ಥಾನದ ಮೇಲ್ಭಾಗದಲ್ಲಿರುವಂತಹ ಗೋಲ್ಡ್ ಪ್ಲೇಟನ್ನು ಮಾಡಿಸ್ತಾರೆ. ಅವ್ರು ಯಾರು ಅಂದರೆ ಮಹಾರಾಜ ರಜನೀತ್ ಸಿಂಗ್. ಮತ್ತು ಸಿಖ್ ಎಂಪೈರ್ನಲ್ಲಿ ಕಟ್ಟಿಸಿರುವಂತಹ ಈ ದೇವಸ್ಥಾನದ ಮೇಲ್ಭಾಗದಲ್ಲಿರುವಂತಹ ಗೋಲ್ಡ್ ಪ್ಲೇಟನ್ನು ನೀವು ಕಂಡ್ಕೊಬೋದು. ಅದೆಷ್ಟು ಪುಣ್ಯ ಮಾಡಿರ್ತೀವೋ ಗೊತ್ತಿಲ್ಲ, ಈ ದೇವಸ್ಥಾನಕ್ಕೆ ಬಂದಿದ್ದೀವಿ. ನಾವಂತೂ ಧನ್ಯ. ಮತ್ತು ನಮ್ಮ ತಂದೆಯ ಕಾರಣದಿಂದಾಗಿ ಈ ದೇವಸ್ಥಾನವನ್ನು ನಾವು ನೋಡ್ತಾ ಇದ್ದೀವಿ. ಇಷ್ಟು ಚಿಕ್ಕ ವಯಸ್ಸಾದ ಮೇಲೆ ಮೋಕ್ಷಕ್ಕೋಸ್ಕರ ಬರುವಂತಹ ದೇವಸ್ಥಾನ ಇದು. ಈಗ ನಾವು ಹೋಗ್ತಾ ಇರೋದು ಮಣಿಕರ್ಣಿಕಾ ಘಾಟ್ ಕಡೆಯಿಂದ. ಮಣಿಕರ್ಣಿಕಾ ಘಾಟನ್ನು ನೀವು ನೋಡಿದ್ರಿ ಅಂತ ಅಂದರೆ ಜೀವನದಲ್ಲಿ ಎಲ್ಲ ನಶ್ವರ ಅನ್ನಿಸ್ತದೆ. ಅದಕ್ಕೆ ಮುಂದೆ ಕಾರಣಗಳನ್ನು ಒಂದೊಂದಾಗಿ ನೋಡ್ತಾ ಹೋಗ್ತೀನಿ ಮತ್ತು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈಗ ನಾವು ದೇವಸ್ಥಾನದ ಅಂದರೆ ಗಂಗಾ ನದಿ ಇದೆಯಲ್ಲ, ಗಂಗಾ ನದಿಯ ಕಡೆಯಿಂದ ಬಂದರೆ ಈ ದೇವಸ್ಥಾನದ ಭಾಗ ನಮಗೆ ಕಾಣುತ್ತೆ. ಇಲ್ಲಿಂದ ಮುಂದೆ ಯಾರಿಗೂ ಪ್ರವೇಶ ಇಲ್ಲ. ದೇವಸ್ಥಾನದ ದರ್ಶನ ಮಾತ್ರ ಮಾಡ್ಬೋದು, ವಿಡಿಯೋ ಮಾಡೋಂಗಿಲ್ಲ. ಈಗ ನಾನು ಸ್ವಲ್ಪ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಒಳಗಡೆ ಗೋಲ್ಡ್ ಪ್ಲೇಟ್ ತುದಿ ನಿಮಗೆ ಕಾಣ್ತಾ ಇದೆ ದೇವಸ್ಥಾನದ
ಅಹಲ್ಯಾಬಾಯಿ ಹೋಳ್ಕರ್ ಅವರು ಕಟ್ಟಿಸಿರುವಂತಹ ದೇವಸ್ಥಾನದ ಮೇಲ್ಭಾಗವನ್ನು ತೋರಿಸ್ತಾ ಇದ್ದೀನಿ. ಜೊತೆಗೆ ಈ ದೇವಸ್ಥಾನದ ಒಳಗಡೆ ಶಿವಲಿಂಗ ಇದೆ. ಇನ್ನೂ ಒಂದು ಇತಿಹಾಸ ಏನು ಅಂತಂದರೆ, ಮೊಘಲರು ಮತ್ತು ಆಕ್ರಮಣ ಮಾಡಿದ್ರಲ್ಲ ಸಾವಿರಾರು ಸಾರಿ, ಆ ಆಕ್ರಮಣ ಮಾಡಿದಾಗ ಇಲ್ಲಿ ಎಲ್ಲ ದೋಚಿದ್ದೇ ಅವ್ರ ಕೆಲಸನೇ ದೋಚೋದು. ಈ ದೇವಸ್ಥಾನವನ್ನು ಒಡೆದಾಕೋದು ದೋಚೋದೇ ಕೆಲಸ. ಆ ದೇವಸ್ಥಾನದ ಮುಖ್ಯ ಶಿವಲಿಂಗವನ್ನು ಕಾಪಾಡಲಿಕ್ಕೆ ಈ ದೇವಸ್ಥಾನದಲ್ಲಿ ಜ್ಞಾನವಾಪಿ ಅಂತ ಒಂದು ಬಾವಿ ಇದೆ. ಆ ಬಾವಿಯನ್ನು ನಾನು ನೋಡಿದ್ದೀನಿ, ಕಣ್ತುಂಬ್ಕೊಂಡಿದ್ದೀನಿ. ಆ ಬಾವಿಗೆ ಆ ಮೂರ್ತಿಯನ್ನು ರಕ್ಷಿಸ್ಲಿಕ್ಕೋಸ್ಕರ ಮುಖ್ಯ ಅರ್ಚಕ ಏನು ಮಾಡ್ತಾರೆ, ಆಕ್ರಮಣ ಮಾಡಿದಾಗ ಆ ಮೂರ್ತಿಯ ಜೊತೆಗೆ ಆ ಬಾವಿಗೆ ಬಿದ್ದೋಗ್ತಾರೆ. ಅದೊಂದು ವಿಶೇಷ. ಸ್ನೇಹಿತರೆ, ಇವರೇ ನೋಡಿ ಇಲ್ಲಿನ ಮಹಾರಾಣಿಯಾಗಿದ್ದ ಅಹಲ್ಯಾಬಾಯಿ ಹೋಳ್ಕರ್. ಇವರಿಂದಲೇ ಈಗಿರುವಂತಹ ದೇವಸ್ಥಾನವನ್ನು ಕಟ್ಟಿಸಿರೋದು. ಅದರಲ್ಲೇ ನಾವೀಗಿರೋದು. ಈ ದೇವಸ್ಥಾನವನ್ನು ಮತ್ತು ದೇವಸ್ಥಾನದ ಗರ್ಭಗುಡಿಯನ್ನು ಡೈರೆಕ್ಟಾಗಂತೂ ತೋರ್ಸೋಕ್ಕಾಗಲಿಲ್ಲ ನನ್ನಿಂದ. ದೇವಸ್ಥಾನದ ಹೊರಭಾಗದಲ್ಲಿ ಹಾಕಿರುವಂತಹ ಈ ದೃಶ್ಯದಿಂದ ನೀವು ಕಣ್ತುಂಬ್ಕೊಬೋದು. ಮತ್ತು ಪ್ರಸ್ತುತ ಈಗ ನಡೀತಾ ಇರುವಂತಹ ಭಜನೆ ಮತ್ತು ಪೂಜೆ, ದೇವಸ್ಥಾನದ ಗರ್ಭಗುಡಿಯಲ್ಲಿರುವ ಶಿವಲಿಂಗದ ಪೂಜೆಯನ್ನು ಈಗ ನೀವು ನೋಡ್ತಾ ಇದ್ದೀರಾ. ನಾವು ಈ ದೃಶ್ಯವನ್ನು ಡೈರೆಕ್ಟಾಗಿ ಕಣ್ತುಂಬ್ಕೊಂಡಿದ್ದೀವಿ. ನಿಮಗೆ ಈ ರೀತಿ ನಾನು ತೋರಿಸ್ತಾ ಇದ್ದೀನಿ. ಮಹಾದೇವ್, ಹರ್ ಹರ್ ಮಹಾದೇವ್. ಯಾರಾದರೂ ಅನಾಮಿಕ ವ್ಯಕ್ತಿ ನಮ್ಮನ್ನು ಯೂಟ್ಯೂಬರ್ ಅಂತ ಕೇಳಿದರೆ ಎಲ್ಲೋ ಒಂದು ಕಡೆ ಖುಷಿ ಆಗುತ್ತೆ. ಆ ಖುಷಿ ನನ್ನ ಹಿಂದೆ ಇದ್ದ ವ್ಯಕ್ತಿಯಿಂದ ನನಗೂ ಆಯಿತು. ಈಗ ನಾವಿರೋ ಅಂಥದ್ದು ಆದಿಶಂಕರಾಚಾರ್ಯರ ಪ್ರತಿಮೆ ಹತ್ರ. ಇದು ಕಾಶಿ ಕಾರಿಡಾರಲ್ಲಿದೆ. ಕಾಶಿ ವಿಶ್ವನಾಥನ ದರ್ಶನವನ್ನು ಮುಗಿಸ್ಕೊಂಡು ಹೊರಗಡೆ ಬರ್ತಾ ಇದ್ದೀವಿ. ಹೆಜ್ಜೆಗೂ ದೇವಸ್ಥಾನಗಳ ದರ್ಶನ, ದೇವಸ್ಥಾನಗಳ ಮೂರ್ತಿಗಳೇ ಇಲ್ಲಿ ನಿಮಗೆ ಕಾಣ್ತವೆ. ಸ್ನೇಹಿತರೆ, ಇಂತಹ ಅದ್ಭುತ ನಗರ ಮತ್ತು ದೇವಸ್ಥಾನಗಳ ನಗರಿಯನ್ನು ಮೊದಲನೇ ಬಾರಿಗೆ ಲೂಟಿ ಮಾಡಿದ ಮತ್ತು ನಿರ್ನಾಮ ಮಾಡಿದ ಕುಖ್ಯಾತಿ ಇರೋದು ಮೂರ್ಖನ ಹೆಸರು ಮಹಮ್ಮದ್ ಗೋರಿ 1194ರಲ್ಲಿ. ಎರಡನೇ ಮೂರ್ಖ ಸಿಕಂದರ್ ಲೋಧಿ 1505ರಿಂದ 1515ರವರೆಗೆ ಒಂದೇ ಸಮ ಲೂಟಿ ಮಾಡ್ತಾನೆ. ಆದರೂ ಕೂಡ ಇಲ್ಲಿನ ಸಂಪತ್ತು ಮುಗಿಯಲ್ಲ. ಮೂರನೇ ಬಾರಿಗೆ ಇಲ್ಲಿನ ದೇವಸ್ಥಾನಗಳನ್ನ ಒಡೆದಾಕಿ ಇಲ್ಲಿನ ಸಂಪತ್ತನ್ನ ಲೂಟಿ ಮಾಡಿದ್ದು ಔರಂಗಜೇಬ 1669ರಲ್ಲಿ ಕಟ್ತಾನೆ. ಅದೇ ರೀತಿ ಸಾವಿರಾರು ಬಾರಿ ದೇವಸ್ಥಾನಗಳನ್ನ ನಾಶ ಮಾಡಿ ಲೂಟಿ ಮಾಡಿದ್ದೇ ಇತಿಹಾಸ. ಅಂತಹ ಮೂರ್ಖರ ಧರ್ಮವನ್ನ ನಾವ್ಯಾರು ಇಲ್ಲಿವರೆಗೂ ಎಂದೂ ಹಾಳು ಮಾಡಿಲ್ಲ, ಮತ್ತೆ ದರೋಡೆ ಮಾಡಿಲ್ಲ. ಅವರ ದೇವಸ್ಥಾನಗಳನ್ನ ನಾವು ನಾಶ ಮಾಡಿಲ್ಲ ಅನ್ನೋದು ನಮ್ಮ ಹಿರಿಮೆ ಮತ್ತೆ ಗರಿಮೆ. ಇದು ಕಾಳಿಮಾತಾ ಮಂದಿರ. ಇಂತಹ ಸಾವಿರಾರು ದೇವಸ್ಥಾನಗಳು ಅರ್ಧಬರ್ಧ ನಾಶ ಆಗಿದ್ದಾವೆ. ಇಂತಹ ದರೋಡೆಕೋರರ, ನಮ್ಮ ಧರ್ಮ ನಾಶ ಮಾಡುವ, ಪಣ ತೊಟ್ಟಿರುವ ಕಳ್ಳರ ಪಾಠವನ್ನು ಪ್ರತಿದಿನ ನಮ್ಮ ಮಕ್ಕಳಿಗೆ ಬೋಧನೆ ಮಾಡುತ್ತಿರುವುದು ಶೋಚನೀಯ ಸಂಗತಿ. ಸ್ನೇಹಿತರೆ, ಈಗ ನಾವು ಮಣಿಕರ್ಣಿಕಾ ಘಾಟ್ ಕಡೆ ಹೋಗ್ತಾ ಇದ್ದೀವಿ. ಇದೊಂದು ವಿಶೇಷ ಘಾಟು. ವಿಶ್ವದಲ್ಲೇ ಇಂತಹ ಘಾಟು ಬೇರೆ ಎಲ್ಲೂ ಇಲ್ಲ. ವಿಡಿಯೋ ತುಂಬ ಲೆಂತಿ ಆಗ್ತಾ ಇದೆ. ಅದಕ್ಕೋಸ್ಕರ ಮುಂದಿನ ವಿಡಿಯೋದಲ್ಲಿ ಮಣಿಕರ್ಣಿಕಾ ಘಾಟ್ನ ವಿಶೇಷತೆಗಳನ್ನು ಮತ್ತು ವಿಶ್ವದ ಪ್ರಸಿದ್ಧ ಜಾಗವನ್ನು, ಮೋಕ್ಷದತ್ತ ನಡೆಯುವ ಜಾಗವನ್ನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಮಣಿಕರ್ಣಿಕಾ ಘಾಟ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಇವೆಲ್ಲ ಹೆಣಗಳ ರಾಶಿನೇ. ಇವೆಲ್ಲ ಅವೇ, ಎಲ್ಲಿ ನೋಡಿದ್ರು ಹೆಣಗಳ ರಾಶಿ ಎಲ್ಲ ಅವೇ. ಮತ್ತೆ ಇಲ್ಲಿ ಒಂದು ಗಂಟೆಗೆ ಸುಮಾರು 20-30 ಹೆಣಗಳು ಬರ್ತವೆ. ಮತ್ತೆ ಅರ್ಧ ಸುಟ್ಟಿರುವಂತಹ ಹೆಣಗಳು ಗಂಗಾ ನದಿಗೆ ಎಸಿತಾರೆ. ಒಂದು ಕಡೆ ಹೆಣ ಸುಟ್ಟರೆ ಇನ್ನೊಂದು ಕಡೆ ಹೆಣದ ಮೇಲಿನ ಚಿನ್ನ ಹುಡುಕ್ತಾರೆ. ಅಲ್ಲೇ ಪಕ್ಕದಲ್ಲಿ ಮೀನು ಹಿಡಿತಾರೆ.